ಕರ್ಣ ಕರ್ಣ ಓ ಕರ್ಣ ನಿಲ್ಲಯ್ಯ. ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಭಾವ ಕೌಂತೆಯ ಪ್ರಥಮ ಪಾಂಡವ ಎಂದು ಸಂಬೋಧಿಸಿದರೆ ಇದರ ಅಂತರಾಳದ ರಹಸ್ಯವೇನಿರಬಹುದು? ವಾಸುದೇವ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವವೇ? ಯೋಚಿಸಿ ನೋಡು. ವಾಸುದೇವ, ನಾನೆಂತಿದ್ದರೂ ಒಬ್ಬ ಓರ್ವ ಸೂತನೆಂಬ ವಿಚಾರವನ್ನು ಇಡೀ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕುಲಹೀನನಲ್ಲ ಪಡುವೆ ಅಮಿತ ಭುವನದೋಳ್ ಕೀರ್ತಿಯ ಪಡುವೆ ಘನತರವೆನ್ನಿಸಿದ ಮೇಗಿರಿಯಳು ನೀ ಘನತರವೆನ್ನಿಸಿದ ಮೇಗಿರಿಯಳು ನೀ ಮಹಾಮಹಿಮನೆ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು, ಭಗವಾನ್ ಭಾಸ್ಕರನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರ ಆಗಬೇಕು. ಏನು ಹೇಳಿದೆ ವಾಸುದೇವ? ಏನು ಹೇಳಿದೆ? ಜಗತ್ತಿಗೆ ಬೆಳಕನ್ನು ನೀಡುವ ಭಗವಾನ್ ಸೂರ್ಯ ದೇವನು ನನ್ನ ತಂದೆಯೇ? ಅಗತ್ಯವಾಗಿ ಕರ್ಣ. ವೀರಮಾತೆಯಾದ ಕುಂತಿದೇವಿಯು ನನ್ನ ಹಡೆದ ಮಾತೆಯೇ? ಹೌದು ಕರ್ಣ. ಲೋಕೈಕ ವೀರರಾದ ಆ ಪಾಂಡವರು ಇದು ಬಹಳ ವಿಚಿತ್ರವಾಗಿದೆಯಲ್ಲ. ಓಹ್, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಎಷ್ಟೇ ಆದರೂ ಆ ಪಾಂಡವರ ಪಕ್ಷಪಾತಿಯಲ್ಲವೇ? ಅವರ ತಲೆಗಳನ್ನು ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ಮರಳು ಮಾಡುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ರತ್ನದ ಸಿಂಹಾಸನ ಮೇಲೆ ಕುಳಿತು ರಾಜಭಾರ ಮಾಡಬೇಕಾಗಿದ್ದ ನೀನು ಈಗ ಪರರ ಸೇವೆಯಲ್ಲಿ ಕಳೆಯುತ್ತಿರುವಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ವಾಸುದೇವ, ಕರ್ಣ, ದೇವಾ ಶೋಧನೆಯೇನಿದುವೆ ಶಾಪ ಪಾಪಿತ್ಯಾದೆ ಪರಿತಾಪಕ್ಕೆ
ಜನ್ಮದಾತೆಯ ದಯವರಿತು ಕೃಷ್ಣ 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 ಜನ್ಮ ರಹಸ್ಯದ ಪರವರಿತು ಜನ್ಮದಾತೆಯ ದಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ ವಾಸುದೇವ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇರಿದು ವಿಧಿ ಶಾಪ ಪಾಪಿತ್ಯಾದೆ ಪರಿತಾಪಗಿಡಾದೆ ದೇವಾ ಶೋಧನೆಯೇರಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಾಸುದೇವ ಕರ್ಣ, ಆ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ರವರವಾಗಿ ನರಕಕ್ಕೆ ಬೀಳುವೆನು. ಮತ್ತೊಂದು ಕಡೆ ನನ್ನನ್ನೇ ನಂಬಿದ ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ದ್ರೋಹ ಮಾಡುವುದೇ? ಇಲ್ಲ ಇಲ್ಲ ವಾಸುದೇವ, ಇಲ್ಲ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ, ಕರ್ಣ, ತಂದೊಡ್ಡಬೇಡ. ಕರ್ಣ, ಪರಮಾತ್ಮ ಪಾಂಡುಕುವರರ ಸೇರುತ್ತೆ ನೀನು, ಪಾಂಡುಕುವರರ ಸೇರುತ್ತೆ ನೀನು, ಕರೆಯನು ಪೊರೆಯೈ ಧರ್ಮದಲ್ಲಿರತ. ಕರೆಯನು ಪೊರೆಯೈ ಧರ್ಮದಲ್ಲಿರುತ್ತ, ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ. ನೀ ಬಾರೈ ನೀ ಬಾರೈ ರಚಿರ ಚರದಲ ಚರಣರ ಪೊರೆವನೆ. ರಚಿರ ಚರದರ ಶರಣರ ಪೊರೆವನ್, ರಚಿರ ಚರದರ ಶರಣರ ಪೊರೆವನ್. ಮಾತನು ವಾಸುದೇವ ಮಾನನ್ನು ಸಂಗಡ ಬೇಡ, ವಾಸುದೇವ ಬೇಡ. ದಾನ ಶೂರನೆ ನಾಂ ದೇಹ ವಿರೋಧ, ಕರ್ಣ ಪರಯುತ ಪ್ರೇಮಿ ಸುಕೃತಗಾಮಿ. ಪರಯುತ ಪ್ರೇಮಿ
ಕಾಮೆ ಬಾನೆ ಕಾಮೆ ಚಿರ ಚರ ಧರ ಚರ ಧರ ಪೊರೆವನೆ ಚಿರ ಚರ ಧರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ ಮಾತನು ಪ್ರೇಮದಿ ಲಾಲಿಸುವೀರ 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 ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ವಾಸುದೇವ, ತಮ್ಮ ಮಾತನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿರಬಹುದು ದೇವ? ಇರುವುದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕೆ ವ್ಯವಸ್ಥೆಯಲ್ಲಿ ಇದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರವನ್ನು ಉಪದೇಶ ಹೊಂದಿದ್ದಳು. ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಕೊಂಡೊಯ್ದು ಬಂಗಾರು ತೊಟ್ಟಿಲಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಾಕಿ ಪೋಷಣೆಯಿಂದ ಅತ್ಯಂತ ಸಂಭ್ರಮದಿಂದ ಸಾಕಿ ಸಲಿಕಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುಕಿ ಸಾಮಂತ ರಾಜರೆಂದು ಓಲೈಸಿಕೊಂಡು ರಕ್ತದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ವಾಸುದೇವ, ಆ ಪಾಂಡವರು ನನ್ನ ಸಹೋದರರಾಗಿದ್ದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಹೇ ಸೂತ, ನೀಚ, ಹೀನ ಕುಲದವನೇ ಎಂದು ಹೇಳಿಸುತ್ತಿದ್ದರಲ್ಲ. ಪರಮಾತ್ಮ, ನಾನು ನಾನು ಅವರ ಅಗ್ರಜನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಗೂ ಸಹ ತಿಳಿಯದು, ನಿನ್ನ ಸಹೋದರಾದ ಪಾಂಡವರಿಗೂ ಯಾರಿಗೂ ತಿಳಿಯದು ನಿನ್ನ ರಹಸ್ಯವು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಯು, ದೇವ ಕೃಷ್ಣ ಕೃಷ್ಣ, ಆ ಕರ್ಣನು ಯಾರು? ಆ ಕರ್ಣನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುತ್ತಿರುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡುವುದಕ್ಕೆ ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಎತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಪರಮಾತ್ಮ, ತಮ್ಮ ಚಿತ್ತ. ಕರ್ಣ, ನಿನಗೆ ಮಂಗಳವಾಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ಪಾಂಡವರು ಆ ಪಾಂಡವರು ನನ್ನ ಸಹೋದರರೆಂದರೇನು? ಧರ್ಮವೇ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ಅವನು ಅವನು ನನ್ನ ಅನುಜನೇ. ಸಹಸ್ರ ಹಾನಿಗಳ ಬಲವುಳ್ಳ ರುದ್ರಾಂಶ ಸಂಭೂತನೂ ಆದ ಆ ಜಗಜ್ಜಿಟ್ಟಿ ಭೀಮಸೇನ ಅವನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರೂ ಸಹ ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಾಂಕಿತಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಎನಿಸಿದ ಆ ಪಾರ್ಥ ಅವನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಕುರುಕ್ಷೇತ್ರ ಯುದ್ಧದ ರಕ್ತದ ಮಿಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ಸಹಿಸಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕ
ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಸಿಕೊಳ್ಳಲು ಸಾಧ್ಯವೇ? ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಇಂದು ಇವರೇ ಇಂತಹವರೇ ನನ್ನ ಬಂಧು ವರ್ಗದವರು ಎಂದು ತಿಳಿದ ಬಳಿಕ ಇಂತಹ ಉಭಯ ಸಂಕಟಕ್ಕೀಡಾದೆ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲಲೇ ಪಾಂಡುಕುಮಾರರಂ ನಾಂ ಕೊಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರದೋಳ್ ತಮ್ಮಂದಿರನು ಕೊಲ್ಲುವುದೇ. ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈದರೆಯೋಳ್ ಸಿರಿ ಸಂಪತ್ತಿ ಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ಕಡಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ಇವಳೇಕೆ ಈ ರೀತಿ ಚಿಂತಾ ಮಗ್ನಳಾಗಿರುವಳಲ್ಲ? ಪ್ರಿಯತಮೆ ದೃಪದ ನಂದಿನಿ, ಶಾಂತೆ ಹೊರದೀರಳಾಗಿ ಹೊರಪತ್ನಿಯಾಗಿ ಮರುಗುಬೇಕೆಲೆ. ಶಾಂತೆ ಹೊರದೀರಳಾಗಿ ಹೊರಪತ್ನಿಯಾಗಿ ಮರುಗುಬೇಕೆಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಪತ್ನಿಯಾಗಿ ನೀನು ಕೆಂಡ ಚಿಂತೆಯಿಂದ ಕಡುಕೋಪವೇಕೆ ದುಡುಕುವೇಕೆ ಕೋಮಲಾಂಗಿಯೇ. ಕಡುಕೋಪವೇಕೆ ದುಡುಕುವೇಕೆ ಕೋಮಲಾಂಗಿಯೇ. ಶಾಂತೆ ಹೊರದಿರಲಾಗಿ ಹೊರಪತ್ನಿಯಾಗಿ ಮರುಗುವೇಕೆಲೆ. ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆಲ್ಲ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಕೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಿಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ
ಭಗವಾನ್ ಸ್ವರೂಪಗಳಾದ ಆ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲೋದಾ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಏಕೆ ರೋದಿಪೆ, ಏಕೆ ರೋದಿಪೆ ತರುಣಿ ಮಣಿಯುನಿ, ಏಕೆ ರೋದಿಪೆ ಏಕೆ ರೋದಿಪೆ ತರುಣಿ ಮಣಿಯುನಿ, ಏಕೆ ರೋದಿಪೆ ಅಗ್ರಜನಾಜ್ಞೆ ಮೀರಿ ಸೇಳುವೆ ಗುರುಕುಲ ಸೇರಿ, ಅಗ್ರಜನಾಜ್ಞೆ ಮೀರಿ ಸೇಳುವ ಗುರುಕುಲ ಸೇರಿ ಲೆಕ್ಕಿಸುವೆ ಮದಾನ ಕಲರ, ಲೆಕ್ಕಿಸುವೆ ಮದಾನ ಕಲರ. ಮಕ್ಕಳಾಗದೆ ಚಿಂತೆ ಬಿಡ್ಬಿಡು, ಮಕ್ಕಳಾಗದೆ ಚಿಂತೆ ಬಿಡ್ಬಿಡು. ಏಕೆ ರೋದಿಪೆ ತರುಣಿ ಮಣಿಯುನಿ, ಏಕೆ ರೋದಿಪೆ ಬಿಡು ಚಿಂತೆ ಅದರ ಕೊಡಲಿರುವೆ ಕಡಕನ ಒಡಲ, ಬಿಡು ಚಿಂತೆ ಅದರ ಕೊಡಲಿರುವೆ ಕಡಕನ ಒಡಲ. ಮಕ್ಕಳಾಗದೆ ಚಿಂತೆ ಬಿಡುಬಿಡು, ಮಕ್ಕಳಾಗದೆ ಚಿಂತೆ ಬಿಡುಬಿಡು. ಏಕೆ ರೋದಿಪೆ ತರುಣಿ ಮಣಿಯುನಿ, ಏಕೆ ರೋದಿಪೆ, ಏಕೆ ರೋದಿಪೆ, ಏಕೆ ರೋದಿಪೆ. ಪ್ರಿಯತಮೆ, ಅಣ್ಣನ ಒಂದು ದಿನದ ಅವಿವೇಕನಿಂದಲೂ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಏ ಅಣ್ಣನ ಅಪರಾಧವನ್ನು ಕ್ಷಮಿಸುವೆಂದು ನಾನು ನಿನ್ನಲ್ಲಿ ಎಷ್ಟು ಸಾರಿ ಕೇಳಿಕೊಂಡಿಲ್ಲವೇ? ಆಗಿದ್ದು ಹೋಗಿತೋ, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಚಿಂತಾಮಗ್ನಳಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾದ ಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ಯುದ್ಧವು ನಿಜವಾಯಿತು. ಅದಿರಲಿ, ಯಾರು ರಾಯಭಾರಕ್ಕೆ ಹೋಗಿರುವುದು? ಪಾಂಚಾಲಿ. ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗನಿಂದ ದಿಗ್ಭ್ರಮಣ ಮಗ್ನದಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಗೆ ಹಿಂತಿರುಗಿದಾಗಲೇ ನಾನೀಗಾಗಬಹುದೆಂದು ಭಾವಿಸಿದ್ದೆ. ಆಹಾ, ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪ್ರಿಯೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ, ಬಾಬು, ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ಈ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಬಾ, ಇಂತಹ ಸಂತದ ಸಮಯದಲ್ಲಿ ನನ್ನ ತೊಡೆ ಮೇಲೆ ಕುಳಿತುಕೋ ಬಾ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಮಹಾಭೀಮನ ಮಡದಿಯು ನೀನೆ, ಮಾಡಿದ ಬದ್ಧವ ನೆಲೆಸದ ಬಿಡಲೆ. ಈ ಮಹಾಭೀಮನ ಮಡದಿಯು ನೀನೆ,
ಮಾಡಿದ ಬದ್ಧವ ನೆಲೆಸದ ಬಿಡನೆ ಗುರುಕುಲ ಅರಮರ ನಾಶವಗೈವೆ ಗುರುಕುಲ ಅರಮರ ನಾಶವಗೈವೆ ಜಾನೆ ಮುದ್ದಾಡುವೆನು ಮಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾನೆ ಮುದ್ದಾಡುವೆನು ಬಾರೆ ದುರುಳದು ಶಾಸನ ಒಡಲನ್ನು ಬಗೆದು ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು ನಿಜವಾಗಿಯೂ ದುರುಳದು ಶಾಸನ ಒಡಲನ್ನು ಬಗೆದು ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು ಈ ನಿನ್ನ ಮುಡಿಯನ್ನು ಕಟ್ಟಿಸದಿರನೆ ಈ ನಿನ್ನ ಮುಡಿಯನ್ನು ಕಟ್ಟಿಸದಿರನೆ ಜಾನೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾನೆ ಮುದ್ದಾಡುವೆನು ಬಾರೆ ಜಾನೆ ಮಮ ಜಾನೆ ಮುದ್ದಾಡುವೆನು ಬಾರೆ ಪ್ರಭು ಮನಮುನಿಸುವ ಮಧುಚರಿಯಾದ ಮನಮುನಿಸುವ ಮಧುಚರಿಯಾದ ಕೌರವ ಚಿರವ ಕರೆಯಲು ಕೌರವ ಚಿರವ ಕರೆಯಲು ನೀನು ಚೆಲ್ಲದ ಸೇರುವೆ ಆಗ ಯಾವಾಗ ಆ ಕೌರವರ ಶಿರವನ್ನು ಈ ಭೂಮಿಗುರುಳಿಸಿದಾಗ ಪ್ರಭು ಚೆಲ್ಲದ ಸೇರುವೆ ಕಾಂತೆಯನು ಚೆಲ್ಲದ ಸೇರುವೆ ಕಾಂತೆಯನು ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮತೆಯ ಮನಗೆ ನೀಡುವಿರಾಮ ತಿರಿಗೆ ಭ್ರಮತೆಯ ಮನಗೆ ನೀಡುವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಭು ನೆನಪಿರುವುದೇ ಇನ್ನೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಈ ನೀನು ಹೇಳಿದಿರಲ್ಲವೇ ಪುನಃ ಈ ನನ್ನ ಬಾಯಿನಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಅಪೇಕ್ಷೆ ಪಡುತ್ತೀರಲ್ಲ ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವುದಿಲ್ಲ ಈ ನಿನ್ನ ಪ್ರಚಂಡ ಭೀಮ ಹೇಳುವುದು ಮಾತ್ರವಲ್ಲ ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ ಇಚ್ಛಿಸಿದರೆ ಏನಾಗುವುದು ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞಾಧಾರಕರಲ್ಲ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ ನನ್ನನ್ನು ಕೆರಳಿಸಬೇಡ ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿರುವೆನು ಧರ್ಮ ಪಾರಾಯಣದ ಯುಧಿಷ್ಠಿರನು ದುರ್ಯೋಧನಂತಹ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಸಹಿಸುವುದಿಲ್ಲ ಉಳವರ ಬಾಳ ಗೆಲ್ಲಿಸುವೆ ತಾನು ತಾನು ಬೀಸುವುದೇ ಉಳವರ ಬಾಳ ಗೆಲ್ಲಿಸುವೆ ತಾಳು ತಾಳು ಬೀಸುವ ಮಧ್ಯೆ ಸೈರಿಸೆ ಈ ಪರಿಯನ್ನು ದುರದಳು ಸೈರಿಸೆ ಈ ಪರಿಯನ್ನು ದುರದಲ್ಲೀಗಲೇ ಗುರುಕುಲವೆಲ್ಲ ಹೊಸದ ಒಡವನ್ನು ಕಾಣಂತೆ ದುರದಲ್ಲೀಗಲೇ ಗುರುಕುಲವೆಲ್ಲ ಹೊಸದ ಒಡವನ್ನು ಕಾಣಂತೆ ದುರುಳ ಗೌರವವನ್ನು ಸಿಗಿದು ಬಗೆದು ನಾವು
ದುರುಳ ಗೌರವವನ್ನು ಸಿಕ್ಕಿದ ಬಗೆಯನ್ನು ಸೈರಿಸೆ ಇಬ್ಬರಿಯನ್ನು ಸೈರಿಸೆ. ಜಯ ಆಗಲೇ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿಗ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿಯ ನಮ್ಮ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಎಲ್ಲ ಸುಖ ದುಃಖಗಳಿಗೂ ಸ್ತ್ರೀಯದೇ ಮೂಲ ಕಾರಣವೆಂದು. ಅರ್ಜುನ, ಆ ದುರ್ಯೋಧನನೊಂದಿಗೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನಾದ ಭೀಮಸೇನನನ್ನು ಸಮಾಧಾನಪಡಿಸುವುದೇ ನನ್ನೊಂದಿಗೆ ಒಂದೊಂದು ಬಾರಿಗೆ ಸಾಧ್ಯವೆನಿಸುವುದು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿನ ಬಿರುಗೋದಲೆ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ವಿಚಾರ ತಿಳಿಸಬೇಕೆದ್ದಿದನೋ ಅದು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರ್ಪಿತ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿಗೆ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿಸಬಹುದು. ಆದರೆ ನಾನೊಂದು ಗಳಿಗೆ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಮಣಿಮದ್ದನ್ನಾಗಲಿ ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷೆ ಪಡುವುದಿಲ್ಲ. ನಾನು ಮತ್ತು ಈ ನನ್ನ ಈ ಗದೆ ಇಡೀ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದಂತೆ ನಾನು ಮಾಡುವೆನು. ಮುನಿಸೇತಕ್ಕೆ ನಿನಗೀ ಪರಿ ಘನಗುಣ ನಿಧಿ ಭೀಮಸೇನ ಅನುಜಾತನೆ ಸೈರಿಸುವುದು ಮನಸೈರಿಸಿ ಶಾಂತನಾಗು ಭೀಮಾ ಏತರ ನಡತೆ ಕೇತಲ ನಡತೆ ಆಗುತ್ತದೆ ಪಲಗೆ ನಿಹುದೇ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುತ್ತೇ ಕರ್ಮಕ್ಕೆ ಭಾಗಿಗಳಾಗುತ್ತೇ ಕೇತರ ನಡತೆ ಆಗುತ್ತದೆ ಫಲವೇ ನಿಹುದೇ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯೂ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮನಂದನೂ ನಮ್ಮೆಲ್ಲರಿಗೂ ಹಿರಿಯವನು. ಆತನಂತ ಮಾತಿನಂತೆ ನಡೆಯುವುದೇ ನಮ್ಮೆಲ್ಲರ ಅನುಚಿತ. ಪಾಂಚಾಲಿ, ಸಮಾಚಾರವೇನು? ಮಾನಿನಿ ಮನಗ ಬೇಜನೆ ನೀಸೋ. ಪಾಂಚಾಲಿ, ಮಾನಿನಿ ಮನಗ ಬೇಜನೆ ನೀಸೋ. ಸಮಯವಿದೆಂದರಿದೆಯ ತರುಣಿ ಧರ್ಮ ಜನಿಮೆಯ ನಿರ್ಮಲ ಭ್ರಾತೃವೋ. ಪಾಂಚಾಲಿ, ಧರ್ಮ ಜನಿಮೆಯ ನಿರ್ಮಲ ಭ್ರಾತೃ
ಬ್ರಾತೃವು ನೀರುವುದನ್ನು ಚಿತ್ತ ಪರೀಕ್ಷಿಸಿದ ನುಡಿಯ ನೀರುವುದನ್ನು ಚಿತ್ತ ಪರೀಕ್ಷಿಸಿದ ನುಡಿಯ ಸಹಿತನು ಮನದಲ್ಲಿ ತಾಪವು ತರುಣಿ ಸಹಿತನು ಮನದಲ್ಲಿ ತಾಪವು ಧರ್ಮದಿಂದ ಕಾರ್ಯ ಸಾಧಿಸೆ ಕೋಮಲ ಹೃದಯ ಕರಗುತ್ತ ಬರಿಯೇ ಧರ್ಮದಿಂದ ಕಾರ್ಯ ಸಾಧಿಸೆ ಕೋಮಲ ಹೃದಯ ಕರಗುತ್ತ ಬರಿಯೇ ಸಾರ ಸಾಕ್ಷಿಣಿ ಹರಿಯದೆ ಈ ಬರಿ ಸಾರ ಸಾಕ್ಷಿಣಿ ಹರಿಯದೆ ಈ ಬರಿ ಸಾರ ಸಾಕ್ಷಿಣಿ ಸಮಯವಿದೆಂದರಿದೆಯ ತರುಣಿ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ದ್ರೌಪದಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ದ್ರೌಪದಿ, ಯುದ್ಧ ಎಂತ ಕರ್ಮ ಎಂಬುದು ನಿನಗಿನ್ನೂ ತಿಳಿದಿಲ್ಲ. ಅದಕ್ಕಾಗಿ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೊಂದು ದಿನ ನಾವೇ ಅದಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನ ಪಡುತ್ತೇನೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಬಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ಏನಿ ಕೋಲಾಹಲ. ಅರ್ಜುನ, ನಾನಿನ್ನು ಒಡವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ತರಹ ಪ್ರಯೋಜನವಿಲ್ಲ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಸೌಂಡನ್ನು ಕೊಡ್ರಪ್ಪ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಸ್ವಲ್ಪ ಶಾಂತಿಸಿ. ಅಣ್ಣ, ತಂಗಿ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗಿ ಧರ್ಮನಂದನರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು. ಓ, ನಡೆಯಿತು. ಪಾಂಚಾಲಿ, ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ದಾರಿಯಂತೆ ನಾನು ನಡೆಯುವೆನು. ಪ್ರಭು, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮ ಅಣ್ಣನ ಮಾತುಗಳು ಮುಗಿಯುವುದರೊಳಗಾಗಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಂಧಿಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ಈ ನಿನ್ನ ಉಚಿತ ಸಮಸ್ಯೆ ಮಾತುಗಳು ನನಗೆ ಬೇಡ. ಅರ್ಜುನನ ಅಪೇಕ್ಷೆಯಂತೆ ಐದು ಗ್ರಾಮಗಳ ಸಂಧಿ ಆಯಿತೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿದು ಈ ನಿನ್ನ ಅಭಿಮತ ಅಜ್ಞಾತವಾಸ ನೆಪದಲ್ಲಿ ಅರ್ಜುನನಿಗೆ ಬಳೆ ತೋರಿಸಿದೆ. ಈ ಸಂಧಿ ಹೆಸರಿನಲ್ಲಿ ನಮ್ಮ ಇವರಿಗೂ ಸೀರೆ ಉಡಿಸುತ್ತೀಯ. ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನ್ಯ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಇನ್ನೇನು ನಡೆಯಿತು? ಎಲ್ಲರೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ನಡೆಯಿತು. ಅವರು ಎಲ್ಲರೂ ಒಪ್ಪಿಕೊಂಡರು. ಯಾರು ಯಾರು ಒಪ್ಪಿದರು? ಮತ್ಯಾರು? ಭೀಷ್ಮ, ದ್ರೋಣ, ದುರ್ಯೋಧನ. ದುರ್ಯೋಧನ ಆತನೂ ಸಹ. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೇಳಬೇಕೆಂಬ ನಿನ್ನ ಇಚ್ಛೆ ಆಯಿತು ಕೃಷ್ಣ. ಸಾಧಿಸು, ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ವರ್ತನೆಯ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷೆ ಪಡುವುದಿಲ್ಲ.
ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ಈ ನಿನ್ನ ಸೇಡನ್ನು ತೀರಿಸುವನು. ಈ ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಂಬಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೆ ಹೀಗೆ ಸಾಧ್ಯ. ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನೇ ಸಂದೇಶ? ಅದರ ಉದ್ದೇಶವು ಸಂಧಿ ಆಗಲಾರದು. ಈಗಲಾದರೂ ಹೇಳು, ಏನೋ ಅಪ್ರಿಯವಾದ ಸಂದೇಶ. ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಇಲ್ಲವಯ್ಯ, ನಿಂತಿದ್ದಂಗೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಏಕೆ ಕೃಷ್ಣ? ಇದು ಪರ್ಯಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಬಾಯಿಗೆ ಈ ನಿನ್ನ ಗದೆಯನ್ನು ಕ್ಷಣಕಾಲ ಹಿಡಿದು ಬದಿಯಲ್ಲಿ ಇಟ್ಟು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇಗೋ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನೋ. ಈಗಲಾದರೂ ಹೇಳು ಆ ಅಪ್ರಿಯವಾದ ಸಂದೇಶ. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಲಿ. ಯಾಗ್ರಸೇನಿ, ಸಮೀಪಕ್ಕೆ ಬಾ. ನಾನು ಹೇಳದಂತೆ ಮಾಡಬೇಕು ಕಂಡೆಯ. ಅಣ್ಣ, ಈ ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಪತಿಯ ಕರಗಳನ್ನು ಬಿಗೆಯಾಗಿ ಬಂಧಿಸು. ಇದೇನು ಪರಿಹಾಸ್ಯ ಪರಮಾತ್ಮ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಹೆರಮುಡಿಯಲ್ಲಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಣ್ಣ, ಈಗ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಯಾರು 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 ಈ ಕಾರ್ಯವನ್ನು ಮಾಡಿದವರು? ಮತ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲೆತ್ತಿಸರೆ ಯಾರು? ಯಾರು ದುರಾತ್ಮರು? ಮತ್ಯಾರು? ದುರಹಂಕಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ಯಾಸನು ಈ ಕಾರ್ಯ ಮಾಡಲು ಯತ್ನಿಸಿದನು. ಇಂಥ ಕಾರ್ಯ ಮಾಡಲು ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇರಿ ಮುಟ್ಟಿತು. ನಮ್ಮ ಪ್ರಿಯ ಬಂಧು ರಾಯಭಾರಿಯನ್ನು, ಶ್ರೀಕೃಷ್ಣನನ್ನು, ಆ ಕೂಡನ ಮಗ ಕುಂಡಿ ಗೌರವ ಈ ರೀತಿ ಅಪಮಾನಗೊಳಿಸಿದನೆ. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಉತ್ತರವನ್ನು ಕೊಟ್ಟಿದ್ದನ್ನು ಕೇಳಿರಿ. ಭೀಮ, ನುಡಿದ ಕೌರವನೋ ಪತಿಯೇ ಕೊನೆಗೆ ಯುದ್ಧವಾಗೈತೆ ಬಿಡೆ ನಾನು ರಾಜ. ಕೊನೆಗೂ ಯುದ್ಧವಾಗೈತೆ ಬಿಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಪಡೆದಾಗ ಎಂದ, ರಾಜ್ಯವ ನಾನು ಪಡೆದಾಗ ಎಂದ. ಹಿಡಿಂಬ ಪತಿಯೇ ಕೊನೆಗೆ ಯುದ್ಧವಾಗೈತೆ ಕೊಡೆ ನಾನು ರಾಜ್ಯ.
ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ರತಿಕರ ವೀರ ಘೋಷದಲ್ಲಿ ಎಂದು ಕಡೆಯ ನಿರ್ಧಾರವನ್ನು ತಿಳಿಸಿದನು. ಧರ್ಮನಂದನ, ಪರಮಾತ್ಮ ಇನ್ನು ಮುಂದೆ ನಿನ್ನ ಉತ್ತರ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಸಂಧಿಗಾಗಿ ಎಷ್ಟು ಪ್ರಯತ್ನ ಪಟ್ಟೆ ಎಂಬುದು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಧರ್ಮಜ, ಧನಂಜಯ, ಪರಮಾತ್ಮ, ಬಿಚ್ಚಬೇಕೆ ಬಿಚ್ಚಬೇಕೆ ಹಾ, ಬಿಚ್ಚಲೇಬೇಕೆ? ಏನು ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕತೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾಳೆ ನಡೆಯುವ ಈ ಗೋಲ ಕಾಲಕದಲ್ಲಿ ಕೌರವರ ಸಂಪೂರ್ಣ ಸಮೂಹವನ್ನು ನಾನು ಮತ್ತು ಈ ನನ್ನ ಗದೆಯಿಂದ ನಾಶ ಮಾಡಿ ಆ ದುಶ್ಯಾಸನ ಒಕ್ಕಂತರವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿಡಿಬಿಡಿಯನ್ನು ಕಟ್ಟುವೆನು. ಅನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಗದಿಂದ ಒಂದೇಟಿಗೆ ಮುರಿದು ಅವನ ರಾಜಮುಕುಟವನ್ನು ನೆಲಕ್ಕಪ್ಪಳಿಸಿ ಅದನ್ನು ನನ್ನ ಎಡಗಲಿಂದ ಒದ್ದು ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ಅತಿ ಭಯಂಕರವಾದ ನರಕವೇ ನಿಮಗೆ ಪ್ರಾಪ್ತವಾಗಲಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ ಅಲ್ಲವೇ? ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ತಿಳಿಸಿದ್ದರು. ಭಗವಾನ್ ಭಾಸ್ಕರ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವೆ. ಅಂಧಕಾರದ ಸಂದೇಹದಿಂದ ನನ್ನನ್ನು ಉದ್ಧರಿಸು ದೇವಾ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं ಹರಿಯಲಾರದ ಘೋರ ಸಂದೇಹದಾಪ್ತಿಯೊಳಗಿಗೆ ಭಾಸ್ಕರ ಹರಿಯಲಾರದ ಘೋರ ಸಂದೇಹದಾಪ್ತಿಯೊಳಗಿಗೆ ಮನದಿ ಮೂಡಿದ ಅಂಧಕಾರವ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ
ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆದೆಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆಂದು ತಾಪದಿ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮರಾಜ ಶಾಂತಿ ನೀಡು ಶ್ಯಾಮರಾಜ ಅರಿಯಲಾರದ ಘೋರ ಸಂದೇಹದ ಪ್ರಿಯೊಡುಗಿನೇನ ಅರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಏನು ಕುಂತಿದೇವಿ ಎಂದರೆ ನನ್ನ ನನ್ನ ಹಡೆದ ಮಾತೆಯೇ? ಅಮ್ಮ ಅಮ್ಮ ಕಂದ, ಸತಿಯುಳೆ
ಮಂದ ಭಾಗ್ಯದಂತೆ ನಾನು ಭಜದಿಂದಲೂ ಅಲೆದೆನೋ. ಮಂದ ಭಾಗ್ಯದಂತೆ ನಾನು ಭಜದಿಂದಲೂ ಅಲೆದೆನೋ. ಸೂತರೆಂಬ ನಿಂದನೆಯೊಳು ಮುಗಿ ಬಹಳಗೊಂಡೆನೋ. ಅಮ್ಮ, ಸೂತರೆಂಬ ನಿಂದನೆಯೊಳು ಮುಗಿ ಬಹಳಗೊಂಡೆನೋ. ಜಗಜಗನಿ ಜನಕರಾರು ತುಂಬನಿ ಕರೆದೆನೋ. ತುಂಬನಿ ಕರೆದೆನೋ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ಜನನಿ ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು. ಏನು ಹೇಳಿದೆ ತಾಯಿ? ಕೀರ್ತಿ ಕೀರ್ತಿ ಆ ಎಂತಹ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಅಲ್ಲಿರುವ ಜಲಚರಗಳು ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕುವವು. ಅಂತಹದರಲ್ಲಿ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಇಡೀ ಪ್ರಪಂಚವೇ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದರಲ್ಲ. ಆಗ ನೀನು ಬಂದು, ಕರ್ಣನು ಸೂತನಲ್ಲ, ಅವನು ನನ್ನ ಮಗ, ನಾ ಹೆತ್ತ ಮಗ, ಕ್ಷತ್ರಿಯ ಕುಲ ಗರ್ಭ ಸಂಜಾತ ಕುರು ಪಾಂಡವರ ಅಗ್ರಜನೆಂದು ಇಡೀ ಪ್ರಪಂಚಕ್ಕೆ ಸಾರಿ ತಿಳಿಸಬಹುದಿತ್ತಲ್ಲ ತಾಯಿ. ಏಕೆ ಸುಮ್ಮನಾದೆ ತಾಯಿ? ಕುರು ಕರ್ಣಾರ್ಜುನರ ನಡುವೆ ಇಂತಹ ಭೀಕರ ಕಮರಿಯನ್ನೇಕೆ ಸೃಷ್ಟಿಸಿದೆ ಅಮ್ಮ? ಸೃಷ್ಟಿಸಿದೆ, ಹೇಳು ತಾಯಿ. ಹೋಗಲಿ ಬಿಡು ತಾಯಿ. ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿ ಬಂದೆಯಲ್ಲ ಅಮ್ಮ. ಅಮ್ಮ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ? ಮಗನೇ, ಶೂಲದಂತಿಹುದು ನಿನ್ನ ನಿಂದನೆ. ಕರುಣವಿದು ಬರಬರುವ ಸಹಿಸಲಾಗದ ವೇದನೆ.
ಇಂತಾಗುವುದೆಂತೋ ಹರಿಯದೆ ನಾನಂತೂ, ಇಂತಾಗುವುದೆಂತೋ ಹರಿಯದೆ ನಾನಂತೂ, ಮಹರ್ಷಿ ಇದ್ದ ಮಂತ್ರವ ಜಪಿಸಲು ಷಡದಳು ನೀ ಜನಿಸಿದೆ ಕರ್ಣದಿ ಲೋಕಪವಾದವು ಬರುವುದು ಎಂದು ಲೋಕಪವಾದವು ಬರುವುದು ಎಂದು ಹರಿಯುವ ಗಂಗಾ ನದಿಯಲೆಸೆದನೋ, ಹರಿಯುವ ಗಂಗಾ ನದಿಯಲೆಸೆದನೋ. ಅಂದಿನಿಂದಲೂ ನೀ ಅದೆಷ್ಟು ನೊಂದೆಯೋ ಮಗನೇ, ಅಂದಿನಿಂದಲೂ ನೀ ಅದೆಷ್ಟು ನೊಂದೆಯೋ ಮಗನೇ. ಜನಿಸಿದ ಪಾಪಿಯ ತಾಯಿ ಬಡಲಿಂದ ಮನ್ನಿಸು ಮಾತೆಯ ತಾಯಿಯ ಕಂದ, ಬಾಳಲಿನ ಬಲು ನೊಂದಿಹೆನೋ, ಬಾಳಲಿನ ಬಲು ನೊಂದಿಹೆನೋ. ಜರಿಯದಿರು ಮಗನೇ ಜರಿಯದಿರು, ಜರಿಯದಿರು ಮಗನೇ ಜರಿಯದಿರು, ಮಗನೇ ಕಂದ. ಕಂದ, ನೀನೀಗೆ ಮಾತನಾಡಬೇಡ. ಮೊದಲೇ ನಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ಅಮ್ಮ, ಈ ನಿನ್ನ ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ನಿತ್ಯವೂ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೆಲ್ಲವೇ ಸುಕೃತಶಾಲಿಗಳು. ಕಂದ, ಆದದ್ದು ಆಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ನೀ ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಆಗಲ್ಲ ಮಗನೇ. ಮಾಡಲಾರೆ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನಮ್ಮ, ಮಾಡಲಾರೆ. ಕಂದ, ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ನೀನು ವೀರಮಾತೆ. ಇದುವರೆಗೂ ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ ತಾಯಿ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬಿಸಾಡಿದ ಸಸಿಯು ಇಂದು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಒಣಗಿ ಹೋಗಿರುವುದು. ಪುನಃ ಅದು ಚಿಗುರಲು ಸಾಧ್ಯವೇ? ನೀನೇ ಹೇಳು ತಾಯಿ. ಅಮ್ಮ, ನಿನ್ನ ಭಯವನ್ನು ಬಿಡು ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಅಭಯವನ್ನು ಕೊಟ್ಟಿರುವಾಗ
ಅವರ ಪ್ರಾಣಗಳಿಗೆ ಎಲ್ಲಿಯದು ತಾಯಿ ಭಯ. ಭಯವೆಂತು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಭಯವೆಂತು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಅಮ್ಮ, ಸ್ವಯಂವರದಿ ಶ್ರೀಹರಿಯು ಆತನ ಪರವಹಿಸಿ. ಅಮ್ಮ, ಸ್ವಯಂವರದಿ ಶ್ರೀಹರಿಯು ಆತನ ಪರವಹಿಸಿ. ದ್ರೌಪದಿಯ ಪಾಂಡವರ ಪತ್ನಿಯಾಗಿಸಿದ. ಸಮರದಲ್ಲಿ ಗುರುಳ ಜರ ಸಂದನ ದೇಹವನು. ಅಮ್ಮ, ಸಮರದಲ್ಲಿ ಗುರುಳ ಜರ ಸಂದನ ದೇಹವನು. ಸಿಗಿವ ಸನ್ನೆಯ ಕೋರಿ ಭೀಮನನ್ನು ಕಾಯ್ದ ಮಹಾ. ಸಿಗಿವ ಸನ್ನೆಯ ಕೋರಿ ಭೀಮನನ್ನು ಕಾಯ್ದ ಮಹಾ. ಮಹಿಮ ಶ್ರೀಕೃಷ್ಣನು ನಿಮಗೆ ನೆರವಾಗಿರಲು. ಭಯವೆಂದು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಭಯವೆಂದು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಜನನಿ ಮಾನವಿ. ಅಮ್ಮ, ನಿನ್ನ ವ್ಯತೆಯನ್ನು ಬಿಡು ತಾಯಿ. ಚಿಂತಿಸದೆ ಹದೇಗಿರಲಿ. ದುರ್ಯೋಧನನು ಲೋಕೈಕ ವೀರರಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಹದೇಗಿರಲಿ ಕಂದ. ಆಗಲಿ ಆಗಲಿ, ನಾಳಿನ ಯುದ್ಧದ ರಂಗದಿಂದ ನೀ ಪರಾನ್ಮುಖನಾಗು ಕಂದ. ಅಮ್ಮ, ಕರುಣನು ಅಂತಹ ನೀಚನಲ್ಲ ತಾಯಿ. ನಾನು ಜೀವಿಸಿರುವವರೆಗೂ, ಪೌರುಷ ಇರುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಹೋರಾಡಿ ಮಡಿಯುವೆ. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಇಡೀ ಪ್ರಪಂಚವೇ ನನ್ನನ್ನು ಸೂತ ಕುಲದವ, ಹೀನ ಕುಲದವ ಎಂದು ದೂಡಿ ಬಿಟ್ಟಿದ್ದಾಗ ಆತನು ಬಹುಮನ್ನಣೆಯಿಂದ ಸಾಕಿ ಸಲಹಿದವನಲ್ಲದೆ ಕುಲಹೀನನಾದ ನನ್ನನ್ನು ಉದ್ಧರಿಸಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ್ತನನ್ನಾಗಿ ಮಾಡಿದನಲ್ಲದೆ. ತನ್ನ ಹೃದಯದ ಸಖನಂತೆಯೂ ತನ್ನ ಪ್ರಾಣದ ಪ್ರಾಣನಂತೆಯೂ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನ್ಯಾಯವೇ? ನೀನೇ ಹೇಳು ತಾಯಿ. ಕಂದ, ಹೋಗಲಿ ಹೋಗಲಿ, ನಾಳಿನ ಯುದ್ಧದ ರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡ ಕಂದ. ಆಗಲಿ ತಾಯಿ, ಆಗಲಿ ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮವೇರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ನಾನು ಉಳಿಸಲಾರೆ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪಬೇಕಯ್ಯ? ಅರ್ಜುನನೊಡನೆ ಹೋರಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಅಮ್ಮ, ನಿನ್ನ ಚಿಂತೆಯನ್ನು ಬಿಡು ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅಮ್ಮ, ಅದೇನು ಕೇಳು ತಾಯಿ, ನಡೆಸಿಕೊಡುವೆನು. ಖಂಡಿತವಾಗಿಯೋ? ಅಮ್ಮ, ಜನನಿ ನಿನ್ನ ಮಗನಿವನು,
ಹುಸಿಯಾಡುವನೇನು ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಖಂಡಿತವಾಗಿಯೂ ಮೆಚ್ಚುವುದಿಲ್ಲ. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಮಗನೇ? ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೇ. ಕಂದ, ನಾಳಿನ ಯುದ್ಧ ರಣರಂಗದಲ್ಲಿ ರಣರಂಗದಲ್ಲಿ ಶುದ್ಧ ರಣರಂಗದಲ್ಲಿ ಕೇಳು ತಾಯಿ. ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನೇ ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ನನಗೆ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗಲಾದರೋ ನನ್ನ ಹೆತ್ತ ತಾಯಿಯು ಬಂದು ತುಟ್ಟ ಬಾಣವನ್ನು ಮರಳಿ ತೊಡಬೇಡ ಕರ್ಣ ಎಂದು ವಾಗ್ದಾನವನ್ನು ಪಡೆದಿರುವಳು. ಇರಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷ ಇರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮುಡಿಯುವೆ. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ನೀನು ಹೋಗಿ ಬಾ ಅಮ್ಮ. ಕಂದ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ ಮಗನೇ? ಅಮ್ಮ, ನೀ ಹೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ? ಹೆತ್ತ ಕರುಳಿನ ಬಾಧೆಯನ್ನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡನಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ, ಜನನೀ. ಅಮ್ಮ, ಕಂದ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಇಡುವುದು ಒಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಇಡುವುದು ಒಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರುದು ನಿಲ್ಲಲಿ,
ಇಟ್ಟಾಣೆ ತಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು. ಮುಂದೆ ಆ ಪುಣ್ಯವು ಲಭಿಸುವುದೋ ಇಲ್ಲವೋ? ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ. ನಿನ್ನದೊಂದು ಮಾತೆ ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಈ ಕುರುಕ್ಷೇತ್ರ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಏಕೆ ಕಂದ? ಹೌದು ಅಮ್ಮ, ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಕೈ ಜೋಡಿಸಿ ಬೇಡುವೆನು ತಾಯಿ, ಕೈ ಜೋಡಿಸಿ ಬೇಡುವೆನು. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ನಿನ್ನ ಮೊಗವನ್ನು ಯುಗದಿ ಕಾಣಬಹುದೆಯ. ಅಮ್ಮ, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಬಹುದೇ. ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಬಹುದೇ. ಬಗೆ ಬಗೆಯೊಳು ಕಣ್ಣೀರದೆರೆದೆ. ಬಗೆ ಬಗೆಯೊಳು ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ, ಹೋಗಿ ಬರುವೆಯ, ಹೋಗಿ ಬರುವೆಯ. ಮಗನೇ, ನಿನ್ನ ಮೊಗವನು ಯುಗದಿ ಕಾಣಲಾದೆ. ಮಗನೇ, ನಿನ್ನ ಮೊಗವನು ಯುಗದಿ ಕಾಣಲಾದೆ. ಬಗೆ ಬಗೆಯಲು ನನ್ನ ಕಣ್ಣೀರದರಿವೆ, ಬಗೆ ಬಗೆಯಲು ನಿನ್ನ ಕಣ್ಣೀರದರಿವೆ. ಕಂದ ಮಗನೇ, ಹೋಗಿ ಬರುವೆನೋ, ಮಗನೇ ಹೋಗಿ ಬರುವೆನೋ. ಹೋಗಿ ಬರುವೆಯ, ಹೋಗಿ ಬರುವೆಯ. ಹೋಗಿ ಬರುವೆನೋ, ಮಗನೇ ಹೋಗಿ ಬರುವೆನೋ. ಹೋಗಿ ಬರುವೆಯ, ಹೋಗಿ ಹೋಗಿ ಬರುವೆನೋ, ಮಗನೇ ಹೋಗಿ ಬರುವೆನೋ. ಅಮ್ಮ, ಜನನಿ. ದೈವಾನುಕೂಲ ಇಲ್ಲದ ನಾನು ಈ ಪ್ರಪಂಚದಲ್ಲಿ ಬದುಕಿ ಪ್ರಯೋಜನವಿಲ್ಲ. ವಿಧಿಯ ಲೀಲೆಯನ್ನು ಹರಿತವರು ಯಾರು? ಹರಿತವರಾರೋ? ವಿಧಿ ನಿನ್ನ ಲೀಲೆಯ
ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿದರೋ ದೇವಾ ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿದರೋ ದೇವಾ ಅರಿಯಲ ಸಾಧ್ಯವೋ ಹೇ ವಿಧಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ದೈವವೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ 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 ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ದೈವವೇ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನ್ನು ನೀನೋಡಿ ನಗಬೇಕು ಆಡಿಸಿ ನಮ್ಮನ್ನು ನೀನೋಡಿ ನಗಬೇಕು ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಶ್ರೀಹರಿ 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 ಸ್ವಾಗತ ಸುಸ್ವಾಗತ
ಪ್ರೀತಿಯ ನೀ ನೋಡ್ತಾ ನನ್ನನೇ ನಿನ್ನ ನೋಡುತ್ತಾ ಪ್ರೀತಿಯ ನೀ ತೋರುತ್ತಾ ಸೇವೆಯ ಸುಖ ನೀಡುತ್ತಾ ಸ್ವಾಗತ ಸುಸ್ವಾಗತ ಸ್ವಾಗತ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾಗಿಲಿಗೆ ರಾಗದ ಕುಡಿನೋಟದಲ್ಲಿ ನಲ್ಲನ ಮನಸ್ಸಿದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ಕುಡಿನೋಟದಲ್ಲಿ ನಲ್ಲನ ಮನಸ್ಸಿದೆ ಕಣ್ಣೋಟಕ್ಕೆ ನಾ ಮನಸೋತಿಹೇನೆ ವಿರಹದ ತಾಪವ ನೀಗಿಸು ಬಾಲನೆ ವಿರಹದ ತಾಪವ ನೀಗಿಸು ಬಾಲನೆ ಇನಿಯನ ಮನದಲ್ಲಿ ಅನುದಿನ ಬೆಳಗುವೆ ಮಾತು ನೋಟದಲ್ಲಿ ಪ್ರೇಮದ ಜ್ಯೋತಿಗೆ ಬಾಗಿಲುವೆ ರಾಗದ ಮದುವೆ
ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಇಂತರಗೈಯೇ ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಇಂತರಗೈಯೇ ಹೃದಯದ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಗೆಳತಿ ಪ್ರಿಯತಮೆ ಬಾರೆಯ ಗೆಳತಿ ಪ್ರಿಯತಮೆ ಬಾರೆಯ ಏನು ಸಂತೋಷ ಏನು ಉಲ್ಲಾಸ ಏನು ಸಂತೋಷ ಏನು ಉಲ್ಲಾಸ ಹೇಳಲು ಅಸದಳ ಅಸದಳ ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಇಂಚರಗೈದೆ ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಇಂಚರಗೈದೆ ಹೃದಯದ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಗೆಳೆಯ ಪ್ರಿಯತಮ ಬಾರೆಯ ಗೆಳೆಯ ಪ್ರಿಯತಮ ಬಾರೆಯ ಏನು ಸಂತೋಷ ಏನು ಉಲ್ಲಾಸ ಏನು ಸಂತೋಷ ಏನು ಹೇಳ ಅಸದಳ ಹೇಳ ಅಸದಳ ಯಾವ ಹೇಳ್ಬೇಕು ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು ಅಡಿ ಮಾಡುವವೇನೇ ನಿನ್ನೀಲದೆ ಅಡಿ ಮಾಡುವವೇನೇ ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ ಕಾಂತ ನಿನ್ನಯ ಮನವು ಮೋಯಿಸೆಯನ್ನನು ಕಾಂತ ನಿನ್ನಯ ಮನವು ಮೋಯಿಸೆಯನ್ನನು ಅಡಿ ಮಾಡುವವೇನೇ ಅಡಿ ಮಾಡುವವೇನೇ ನೀರದೆ ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ ನಟನೆಯ ಜಾಲವಾನ ಆಹಾ ಕುಂಡಿಲವ ಸ್ಥಿರಗೊಳಿಸಿ ದೂರ ಸರಿಯೋಗು ಕುಂಡಿಲವ ಸ್ಥಿರಗೊಳಿಸಿ ದೂರ ಸರಿ ನಾರಿ ಎನ್ನುವುದರಲ್ಲಿ ಆಶಯವಾಗಿ ನಾರಿ ಎನ್ನುವುದರಲ್ಲಿ ಕರಿಗಲವ ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ಉತ್ತರ ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ಸರಿಯೇ ಆವೇಶಗಳು ನೀನು ಸರಿಯೇ ಆವೇಶಗಳು ನೀನು ಸರಿಯೇ ಗಗನದಿಂದ ಕರೆಗಿಳಿದ ಚಂದ್ರನರಸಿದಾರು ಗಗನದಿಂದ ಕರೆಗಿಳಿದ ಚಂದ್ರನರಸಿದಾರು ಪಾರೇ ಪ್ರೇಯಸಿ ಸನಿಹ ಬಾರೇ
ಇಲ್ಲ ಸರ್, ಹಳೆ ಹಾಡುಗಳಾಡಿ ಸರ್. ಹಾಂ ಹಳೆ ಹಾಡುಗಳು ಯಾವನ? ಹಾಂ, ಒಂದು ತಂಗಾಳಿಯು ನೀನೇ ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನೇ ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನೇ ತಂಗಾಳಿಯು ನೀನೇ ರಾಗದ ಸಂಗೀತವನ್ನೆಂದರೆ ಆಯಾಗಿರುವೇನೆ ರಾಗದ ಜೊತೆ ಸಂಗೀತವ ಬೆರೆದ